ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆಗೆ ಮನಸ್ಸಿಗೆ ಜನಮಾನಸದಿ ಚಿರವಾಗಿ ಚಿನ್ನ ಧರ್ಮ ಸಾರವ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ. ವೀಕ್ಷಕ ಬಂಧುಗಳೇ, ಇಂದಿನ ನಮ್ಮ ಸಂಚಿಕೆ ತಂದಿದೆ ಭಾರತೀಯ ಜೈನ್ ಮಿಲನ್ ವಲಯ 8 ಸುಹಾಸ್ತಿ ಯುವ ಜೈನ್ ಮಿಲನ್ ವತಿಯಿಂದ ನಡೆದ ಜಿನ ಸಮ್ಮಿಲನ ದಶಮಾನೋತ್ಸವ ಕಾರ್ಯಕ್ರಮದ ಸಂಕ್ಷಿಪ್ತ ನೋಟ. ದಿನಾಂಕ 16/5/2026 ಹೆಸರುಘಟ್ಟದ ಜೀಲ್ ಬ್ಯಾಡ್ಮಿಂಟನ್ ಮೈದಾನ, ದಿನಾಂಕ 17/5/2026 ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಸ್ಕೃತಿ, ಕಲೆ ಮತ್ತು ಕ್ರೀಡೆಗಳ ಸಂಗಮದಂತೆ ನಮ್ಮ ಸಮುದಾಯದ ಹೆಮ್ಮೆಯ ಯುವ ಸಂಘಟನೆಯಿಂದ ಆಯೋಜಿಸಲಾದ ಪ್ರಶಂಸನೀಯ ಕಾರ್ಯಕ್ರಮ ಇದಾಗಿದೆ. ರಾಜ್ಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಬ್ಯಾಂಗ್ಳೂರಲ್ಲಿ ಆಯೋಜನೆ ಮಾಡಬೇಕಂತೇಳಿ ಹಲವು ತಿಂಗಳಿಂದ ಕನಸು ಕಂಡಿದ್ದ ಸುಹಾಸ್ತಿ ಜೈನ್ ಮಿಲನ್ ಮತ್ತು ಭಗವಾನ್ ಮಹಾವೀರ್ ಜೈನ್ ಅಸೋಸಿಯೇಷನ್ BSMJ ಅಸೋಸಿಯೇಷನ್ ವತಿಯಿಂದ ಇವತ್ತು ಈ ಕ್ರೀಡಾಕೂಟ ಏರ್ಪಡಿಸಿದ್ದೀವಿ.
ಈ ಒಂದು ದಶಮಾನೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಜೈನ ಧರ್ಮದ ಹೆಮ್ಮೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ 50ನೇ ವರ್ಷದ ಪಟ್ಟಾಭಿಷೇಕದ ಸವಿನೆನಪಿಗಾಗಿ ರಾಜ್ಯ ಮಟ್ಟದ ಕ್ರೀಡಾ ಕೂಟವನ್ನು ಆಯೋಜಿಸಿ ಆ ಒಂದು ಟ್ರೋಫಿಯನ್ನು ರಾಜಶ್ರೀ ಚಿನ್ನದ ಹೆಜ್ಜೆ ಎನ್ನುವಂಥ ಶಿಷ್ಯಕೆಯಲ್ಲಿ ಟ್ರೋಫಿಯನ್ನು ನೀಡ್ತಾ ಬಂದಿರ್ತೇವೆ. ಅದರ ಜೊತೆಗೆ ಮಹಿಳೆಯರಿಗೆ ವಿಶೇಷವಾಗಿ ಥ್ರೋಬಾಲ್ ಪಂದ್ಯಾವಳಿಯನ್ನು ಕೂಡ ನಡೆಸ್ಕೊಂಡು ಬಂದಿದ್ದೇವೆ. ಆ ಒಂದು ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ.
ಚಿತ್ರಕಲೆ ಹಾಗೂ ರಂಗೋಲಿ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. ಈಗಾಗಲೇ ಆಶುಭಾಷಣ ಸ್ಪರ್ಧೆ ಪ್ರಾರಂಭವಾಗಲಿದೆ. ಹತ್ತು ವರ್ಷದ ಹಾದಿಯಲ್ಲಿ ಹೆಮ್ಮೆಯ ಬೆಳಕಿನ ಹೆಜ್ಜೆಯಲ್ಲಿ ಸಂಘಟನೆಯ ಸೌಹಾರ್ದ ಬೆಸೆದು ಸಂಸ್ಕೃತಿಯ ದೀಪ ಹಚ್ಚಿ ಯುವ ಶಕ್ತಿ ಒಂದಾಗಿ ಬೆಳೆದು ಜೈನ ಧರ್ಮದ ಘನತೆಗೆ ದುಡಿಯುತ್ತಿರುವ ಸುವಾಸ್ತಿ ಯುವ ಜೈನ್ ಮಿಲನ್ ಸುವಾಸ್ತಿ ಜೈನ್ ಮಿಲನ್ ಈಸ್ ಯೂತ್ ಫೋರ್ಸ್. ನಾನು ಹೇಳೋದು ಯೂತ್ ಫೋರ್ಸ್ ಬೆಳೆದ್ರೆ ಜೈನ್ ಏನು ದಿಗಂಬರ್ ಜೈನ್ ಇದೆ ಅದು ಬೆಳೆಯುತ್ತೆ. ಇವತ್ತಿನ ದಿನ ನಾವು ಕಲಿಬೇಕಾಗಿರೋದು JBN ಮತ್ತು ಜೀತೋಯಿಂದ ಕೆಲವು ವಿಚಾರಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಅಣ್ಣವ್ರ ಹತ್ರನೂ ಹೇಳಿದ್ದೀನಿ, ಅಣ್ಣವರು ಅದೇ ಟ್ಯೂನಿಂಗ್ ಇದೆ. ಲೈಕ್ ವಿ ಹ್ಯಾವ್ ಟು ಗೆಟ್ ಟುಗೆದರ್, ಯೂತ್ನೆಲ್ಲ ಒಂದು ಒಗ್ಗೂಡಿಸಿ ಬರೀ ಜಾಬ್ ಅಲ್ಲ, ಎಂಟ್ರಪ್ರಿನರ್ಸ್ನ ನಾವು ಹುಟ್ಟಾಕಬೇಕು. ಎಂಟ್ರಪ್ರಿನರ್ಸ್ ಹುಟ್ಟಾಕಿ ಯಾರೋ ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಾ ಇರೋರ್ನೆಲ್ಲ ಒಂದು ಫೋರಮ್ ಕ್ರಿಯೇಟ್ ಮಾಡಬೇಕು. ಈ ಸುವಾಸ್ತಿ ಜೈನ್ ಮಿಲನ್ನಿಂದ ಎಲ್ಲೋ ಒಂದು ಕಡೆ ಆಗಿರ್ತೀರ, ಅದು ಇದೆಲ್ಲ ಫ್ರೆಂಡ್ಶಿಪ್ ಬಂದಿರುತ್ತೆ, ಒಂದು ಹೊಂದಾಣಿಕೆ ಬಂದಿರುತ್ತೆ. ಈ ಫೋರಮ್ನ ಯೂಸ್ ಮಾಡ್ಕೊಂಡು 11 ವರ್ಷ ಮಾಡಿದ್ದೀರಾ. ಈ ಫೋರಮ್ ಜೊತೆಗೆ ಅಣ್ಣವ್ರ ಜೊತೆ ಕೂತ್ಕೊಂಡು ಅಣ್ಣವರು ಒಂದು ಹಿ ವಿಲ್ ಪುಟ್ ಎ ರೋಡ್ ಮ್ಯಾಪ್. ನಾನು ಹೇಳಿದ್ದೀನಿ, ಈ ಫೋರಮ್ನ ಹಿಡ್ಕೊಂಡು ಒಂದು ಜೈನ್ ಬಿಸ್ನೆಸ್ ನೆಟ್ವರ್ಕ್, ದಿಗಂಬರ್ ಜೈನ್ ಬಿಸ್ನೆಸ್ ನೆಟ್ವರ್ಕ್ ಮಾಡಬೇಕು. ಬಹಳ ಸುಂದರವಾಗಿ 10 ವರ್ಷದಿಂದ ಮೂಡಿಕೊಂಡು ಬಂದಿದೆ. ಆದ್ದರಿಂದ ಅದರ ಅಧ್ಯಕ್ಷರು ಇಷ್ಟು ವರ್ಷದಲ್ಲಿ ಬೇರೆ ಬೇರೆ ಅಧ್ಯಕ್ಷರುಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಸಹ ಕಾರ್ಯದರ್ಶಿಗಳು ಎಲ್ಲರೂ ಚೇಂಜ್ ಆಗ್ತಾ ಬಂದಿರ್ಬೋದು. ಆದರೆ ಅದನ್ನು ಒಂದೇ ರೀತಿ ಒಗ್ಗೂಡಿಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬರು ಅಧ್ಯಕ್ಷರು ಆಗಿ ಹೋದರೂ ಅದನ್ನು ಬಿಡದೆ
ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಂಡ್ಕೊಂಡು ಮಾಡಿದ್ರಿಂದ ಅದು ಇಷ್ಟು ವರ್ಷ ನಡ್ಕೊಂಡು ಬಂದಿದೆ. ಇಲ್ಲಾಂದರೆ ಒಬ್ಬರು ಬಿಟ್ಟ ಕೂಡಲೇ ನಮ್ಮದು ಅವಧಿ ಆಯಿತು ಅಂತ ದೂರ ಹೋಗ್ತಾರೆ. ಇಲ್ಲಿ ಹೀಗೆ ಯಾರೂ ದೂರ ಆಗಿಲ್ಲ. ಎಲ್ಲರೂ ಯಾರಿಗೆ ಇನ್ನೊಬ್ಬರಿಗೆ ಬಿಟ್ಕೊಟ್ಟು ಅದು ನಮ್ಮದೇ ಸಂಸ್ಥೆ ಅಂತ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅವರಿಗೆ ನಾನು ಮೊದಲು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದ್ರೂ ಸಹ ನಾನು 12 ವರ್ಷ ಆದಮೇಲೆ ನಾನು ಪ್ರಾಣಿಯಿಂದ ಬಾರೋ ಯಾವುದೂ ಪದಾರ್ಥಗಳನ್ನು ನಾನು ನಾನ್ ವೆಜ್ಜೇ ಅಲ್ಲ, ಲೆದರ್ ಆಗಿರಲಿ, ಆಲ್ಮೋಸ್ಟ್ ಒಂದು 19 ವರ್ಷದಿಂದ ಹಾಲು ಸಹ ನಾನು ಉಪಯೋಗಿಸಲ್ಲ. ಯಾಕಂದರೆ ನಾವು ಏನು ಮಾಡಿದ್ರೂ ಸಹ ಈಗ ಅಫ್ಕೋರ್ಸ್ ಪಾಲಿಟಿಕ್ಸಿಗೆ ಬಂದಮೇಲೆ ಸ್ವೀಟಲ್ಲಿ ತುಪ್ಪ ಅದು ಇದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವಾಯ್ಡ್ ಮಾಡೋದು. ಆದರೆ ನನಗೆ ನನ್ನ ಸಿದ್ಧಾಂತ ಏನು ಅಂದರೆ ನಾವು ಏನು ಮಾಡಿದ್ರೂ ಸಹ ಅಹಿಂಸಾ, ಪ್ರಾಣಿಗಳಾಗಿರಲಿ, ಪಕ್ಷಿಗಳಾಗಿರಲಿ, ಪರಿಸರ ಆಗಿರಲಿ, ಮನುಷ್ಯರಾಗಿರಲಿ. ಸೊ ನಾವು ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಯುವ ಜೈನ್ ಮಿಲನ್ ದಶಮಾನೋತ್ಸವ ಈಗ ಆಚರಿಸ್ತಾ ಇದೆ. ಈ 10 ವರ್ಷ ಅವರು ನಡೆದು ಬಂದ ದಾರಿಯನ್ನು ಶ್ರೀ ಚಿತ್ತಾ ಜಿನೇಂದ್ರ ಈಗಾಗಲೇ ನಿಮಗೆಲ್ಲ ತಿಳಿಸಿದ್ದಾರೆ. ಯುವಕರನ್ನು ಒಗ್ಗೂಡಿಸುವಲ್ಲಿ ಮಹತ್ತರ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇದೆ, ಬಹಳ ಸಂತೋಷ. ಅನಿತಕ್ಕ ಅವರು ಸಜೆಸ್ಟ್ ಮಾಡಿದ್ರು ಬೇರೆ ಬೇರೆ ಕಡೆಯೂ ಮಾಡಿ, ಮೈಸೂರಿನಲ್ಲೂ ಮಾಡಿ ಅಂಥೇಳಿ. ಮೈಸೂರಿನಲ್ಲಿ ಅವರು ಮಾಡಿದರೆ ನಮ್ಮ ಪೂರ್ಣ ಸಹಕಾರ. ಮುಂದಿನ ಜಿನ ಸಮ್ಮೇಳನ ಮೈಸೂರಿನಲ್ಲಿ ನಡೆಯಲಿ ಅಂತ ನಾನು ಹಾರೈಸ್ತೇನೆ. ಯಾವುದೇ ಸಂಸ್ಥೆ ಉಳಿಬೇಕಾದರೆ ಅದರಲ್ಲಿ ತನು ಮನ ಧನ ಎಲ್ಲ ಬೇಕು. ಆದರೆ ಈ ಸಂಸ್ಥೆಯಲ್ಲಿ ತನು ಮನ ಸಂಪೂರ್ಣವಾಗಿರೋದ್ರಿಂದ ಇದು ಇಷ್ಟು ಬೆಳೀಲಿಕ್ಕೆ ಕಾರಣ ಆಯಿತು. ಯಾಕೆಂತ ಹೇಳಿದರೆ ದುಡ್ಡು ಬಂದರೆ ಖರ್ಚಾಗಿ ಹೋಗ್ತದೆ. ಯಾರು ಮನಸ್ಸು ಮಾಡಿ ಮಾಡ್ತಾರೆ ಈ ಕಾರ್ಯಕ್ರಮ. ಚಿತ್ತ ಜಿನೇಂದ್ರ ಇರ್ಬೋದು, ಬೇರೆಲ್ಲ ಅವರ ಏನು ಸ್ನೇಹಿತರು ಅವರು ವಿಶೇಷವಾಗಿ ಇದನ್ನು ಬೆಳೆಸ್ಕೊಂಡು ಬಂದರು. ಹಾಗಾಗಿ ಅವರು ಯಾವುದೆಲ್ಲ ಮುಟ್ಟಿದ್ರು ಮಂಜುನಾಥನ ದೇಹದಲ್ಲಿ ಅವರಿಗೆ ಚಿನ್ನವೇ ಆಯಿತು. ಅದು ಹೇಗೆ ಅಂತ ಹೇಳಿದರೆ ಅವರು ದುಬೈಗೆ ಹೊರಟರು, ಬಹುಶಃ 50 ಜನ ಅಂತ ಹೇಳಿದರೆ 200 ಜನ ಹೋದರು. ಕಡೆಗೆ ನಮ್ಮನ್ನೆಲ್ಲ ಸಿಂಗಾಪುರಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಅದಕ್ಕೆ ಬಹುಶಃ ಅವ್ರು 100 ಜನಕ್ಕೆ ತಯಾರು ಮಾಡಿದರು. ಹೋಗ್ತಾ ಹೋಗ್ತಾ ಅದು 350 400 ಆಯಿತು. 2 ಸ್ವಾಮೀಜಿಯವರು ಕೂಡ ಬಂದಿದ್ದರು. ಹೀಗಾಗಿ ಈ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರುವಂಥ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಹಾರೈಸಿ, ಈ ದಿನ ನಾವೆಲ್ಲರೂ ಕೂಡ ಸುಹಾಸ್ತಿ ಯುವ ಜೈನ್ ಮಿಲನ್ ಬೆಂಗಳೂರು ವಲಯ 8ರ 10ನೇ ವರ್ಷದ ದಶಮಾನೋತ್ಸವ ಜಿನ ಸಮ್ಮಿಲನದ 10ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಉಪಸ್ಥಿತರಿದ್ದೇವೆ. ಅಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಒಂದೊಂದು ಶ್ರೇಷ್ಠ ರತ್ನಗಳು, ಹಾಗೆ ಎಲ್ಲ ಶ್ರೇಷ್ಠ ಚಿಂತನೆಯನ್ನು ಹೊಂದಿದಂಥವ್ರು. ಯಾರಿಗೂ ಸಾಮಾನ್ಯವಾಗಿ ಒಂದು ಸಂಘ ಸಂಸ್ಥೆ ಬಂತು ಅಂದ ತಕ್ಷಣ ಅಲ್ಲಿ ಅಧಿಕಾರ ಅನ್ನುವಂಥದ್ದು ಬರ್ತದೆ. ಆದರೆ ಅಧಿಕಾರವೇ ನನಗೆ ಬೇಡ ಅನ್ನುವಂತಹ ಮನಸ್ಥಿತಿ ಇರತಕ್ಕಂತಹ ಒಂದು ಸಂಘಟನೆ ಅಂತಂದರೆ ಅದು ಸುಹಾಸ್ತಿ ಯುವ ಜೈನ್ ಮಿಲನ್ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಅದರಲ್ಲೂ ಇನ್ನೂ ವಿಶೇಷವಾಗಿ ನೋಡೋದಾದರೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಲ್ಲ ರಿಜಿಸ್ಟರ್ಡ್ ಸಂಘ ಸಂಸ್ಥೆಗಳಿರ್ಬೋದು, ಮಂದಿರದ ಸಂಸ್ಥೆಗಳಿರ್ಬೋದು, ಈ ಎಲ್ಲವಕ್ಕೂ ಹೋಲಿಸಿದರೆ ಅತಿ ಹೆಚ್ಚು ಕಾರ್ಯಕ್ರಮ ಮಾಡ್ತಕ್ಕಂತಹ ಬೆಂಗಳೂರಿನ ಸಂಘಟನೆ ಅಂತಂದ್ರೂ ಕೂಡ ಅದು ಸುಹಾಸ್ತಿ ಯುವ ಜೈನ್ ಮಿಲನ್ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಇವರ ಒಂದು ಕಾರ್ಯಕ್ಷೇತ್ರ ಬಹಳಷ್ಟು ವಿಸ್ತಾರವಾಗಿದೆ. ಅನೇಕ ಕಾರ್ಯಕ್ರಮಗಳನ್ನು 16 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಜಿನ ಸಮ್ಮೇಳನ, ಈ ಒಂದು ಧರ್ಮದ ಪ್ರಭಾವನೆಗಾಗಿ ಅನೇಕ ದೇಶಗಳಿಗೂ ಕೂಡ ಹೋಗಿ ಈ ಜಿನ ಸಮ್ಮೇಳನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಯುವಕರನ್ನು, ಈಗಾಗಲೇ ಯಾರೋ ಒಂದು ಉದಾಹರಣೆ ಕೊಟ್ಟರು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅಲ್ಲಿ ಆಟ ಸಾಮಾನಿದ್ರೆ ಮಕ್ಕಳು ಹೋಗ್ತಾರೆ ಅಂತ. ಹಾಗೆ ಯುವಕರಿಗೆ ಏನು ಬೇಕು, ಈಗ ಇರುವೆಗೆ ಸಕ್ಕರೆ ಬೇಕು, ಅದೇ ರೀತಿಯಾಗಿ ಯುವಕರಿಗೆ ಏನು ಬೇಕು, ಬರೀ ನೀನು ಬಸ್ತಿಗೆ ಬಾ ಅಭಿಷೇಕ ಮಾಡು ಅಂತಂದರೆ ಯಾವ ಯುವಕರು ಬರೋದಿಲ್ಲ. ಆದರೆ ಆ ಯುವಕರನ್ನು ಒಂದು ಜೈನ ಧರ್ಮದ ಒಂದು ಮರದ ಕೆಳಗೆ ಸೇರಿಸೋದಕ್ಕೋಸ್ಕರ ಏನು ಅವರಿಗೆ ಆಕರ್ಷಣೆ ಬೇಕು, ಅವರಿಗೆ ಒಂದು ಕ್ರೀಡೆ ಅನ್ನುವಂತಹ ಒಂದು ಬೆಲ್ಲ ಅಥವಾ ಸಕ್ಕರೆಯನ್ನು ತೋರಿಸಿ ಅವರೆಲ್ಲರನ್ನ ಒಗ್ಗೂಡಿಸುವಂತಹ ಪ್ರಯತ್ನವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಇನ್ನು ಅನೇಕ ಕಾರ್ಯಕ್ರಮ, ಮಲ್ನಾಡ್ ಫುಡ್ ಫೆಸ್ಟ್ ಅನ್ನುವಂತಹ ಕಾರ್ಯಕ್ರಮ, ಅವರೆಲ್ಲರೂ ಕೂಡ ಇದರಲ್ಲಿ ಹೆಚ್ಚಿದಾಗಿ ಇರ್ತಕ್ಕಂಥವರು ಸುಹಾಸ್ತಿ ಯುವ ಜೈನ್ ಮಿಲ್ನಲ್ಲಿ ಹೆಚ್ಚಿನವರು ಎಲ್ಲ ಮಲೆನಾಡಿನವರು. ಅವರೆಲ್ಲರಲ್ಲೂ ಒಂದು ವಿಶೇಷ ಗುಣ, ನಮ್ಮತನ ಅನ್ನುವಂಥದ್ದನ್ನು ಅವ್ರು ಯಾವತ್ತೂ ಕೂಡ ಬಿಟ್ಕೊಡಲಿಲ್ಲ. ಈ ಬೆಂಗಳೂರಿನಲ್ಲಿ ಬಂದು
ಜೈನ್ ಫುಡ್ ಮಲ್ನಾಡ್ ಫುಡ್ ಫೆಸ್ಟ್ ಅನ್ನುವಂತಹ ಕಾರ್ಯಕ್ರಮಗಳನ್ನು ನಮ್ಮತನವನ್ನು ಇಡೀ ಬೆಂಗಳೂರಿಗೆ ಪರಿಚಯಿಸುವಂತಹ ಕಾರ್ಯಕ್ರಮ ಇರ್ಬೋದು. ಹಾಗೆ ಜಿನಮಂದಿರಗಳ ಪ್ರಾಚೀನ ಜಿನಮಂದಿರಗಳ ಜೀರ್ಣೋದ್ಧಾರ, ಅದರ ಸ್ವಚ್ಛತೆಯನ್ನು ಮಾಡಿ, ಈಗ ಆನೆಯ ತಾಕತ್ತು ಆನೆಗಿರ್ತದೆ, ಆದರೆ ಇರುವೆಯ ತಾಕತ್ತು ಇರುವೆಗಿರ್ತದೆ. ಹಾಗೆ ಅಂತ ಇವರನ್ನು ಇರುವೆಗೆ ನಾವು ಹೋಲಿಸ್ತಾ ಇಲ್ಲ, ಆದರೆ ಅವರ ಕೈಯಲ್ಲಿ ಜಿನಮಂದಿರದ ಜೀರ್ಣೋದ್ಧಾರ ಮಾಡುವಂತಹ ಸಾಮರ್ಥ್ಯ ಇಲ್ಲದಿದ್ದರೂ ಆ ಯಾರೋ ಒಬ್ಬ ಮಾಡುವಂಥವರಿಗೆ ಪ್ರೇರಣೆ ಆಗಲಿ ಅಂಥೇಳಿ ಇಲ್ಲೂ ಒಂದು ಜಿನಮಂದಿರ ಇದೆ, ಈ ಕಾಡಿನಲ್ಲೂ ಒಂದು ಜಿನಮಂದಿರ ಇದೆ ಅಂಥೇಳಿ ಅದನ್ನು ಸ್ವಚ್ಛ ಮಾಡಿ ಎಲ್ಲರಿಗೂ ಪರಿಚಯಿಸುವಂತಹ ಕೆಲಸವನ್ನು ಈ ಒಂದು ಸುಹಾಸ್ತಿ ಯುವ ಜೈನ್ ಮಿಲನ್ ಮಾಡ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಅವರು ಈಗ ಕೇವಲ ನೀವು ಜೀರ್ಣೋದ್ಧಾರ ಮಾಡಿಯಪ್ಪ ಅಂಥೇಳಿ ಎಲ್ರಿಗೂ ಸ್ವಚ್ಛ ಮಾಡಿ ತೋರಿಸ್ತಾ ಇದ್ದಾರೆ, ಆದರೆ ಮುಂದಿನ ದಿನಗಳಲ್ಲಿ ಅವರಿಂದಲೇ ಅನೇಕ ನೂರಾರು ಜಿನಮಂದಿರಗಳ ಜೀರ್ಣೋದ್ಧಾರ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಭಗವಾನ್ ಬಾಹುಬಲಿ ಸ್ವಾಮಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ ಇದು